ನಾಗಲೋಕದಿಂದ ಸೇಡನ್ನು ಹೊತ್ತು ತಂದ ಈ ಶಿವಾನಿಯ ಕತೆ ಇವತ್ತು ಅಂತ್ಯ. ಇಚ್ಛಾಧಾರಿ ನಾಗಿಣಿಗೆ ಸಾಮಾನ್ಯವಾದ ಸಾವು ಬರಬಾರದು. ಪ್ರತಿ ಕ್ಷಣ ನರಳಿ ನರಳಿ ಸಾಯ್ಬೇಕು. ಅದಕ್ಕೆ ಅಗ್ನಿ ಸರ್ಪವೇ ಸರಿ. ಸರ್ಪಯಾಗದಂತೆ ಅವಳನ್ನು ಸುಟ್ಟು ಭಸ್ಮ ಮಾಡ್ತೇನೆ. ಇವತ್ತು ನನ್ನನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆ ನಾಗಿಣಿಯ ಸಾವು ಶತಸಿದ್ಧ. ನಾಗಲೋಕದಿಂದ ಸೇಡನ್ನು ಹೊತ್ತು ತಂದ ಈ ಶಿವಾನಿಯ ಕತೆ ಇವತ್ತು ಅಂತ್ಯ. ಇಚ್ಛಾಧಾರಿ ನಾಗಿಣಿಗೆ ಸಾಮಾನ್ಯವಾದ ಸಾವು ಬರಬಾರದು. ಪ್ರತಿ ಕ್ಷಣ ನರಳಿ ನರಳಿ ಸಾಯ್ಬೇಕು. ಅದಕ್ಕೆ ಅಗ್ನಿ ಸರ್ಪವೇ ಸರಿ. ಸರ್ಪಯಾಗದಂತೆ ಅವಳನ್ನು ಸುಟ್ಟು ಭಸ್ಮ ಮಾಡ್ತೇನೆ. ಹೋಗು, ಅವಳ ಜೀವವನ್ನು ಬಲಿ ಪಡೆದುಕೋ. ಯಾರ್ ನೀನು? ನಾಗರೂಪನ ಹೇಗೆ ಪಡ್ಕೊಂಡೆ? ಆದಿಶೇಷ? ಹೌದು, ನಾನೇ ಆದಿಶೇಷ. ನನ್ನನ್ನ ಮೋಸದಿಂದ ಸಾಯಿಸಿ ನನ್ನಿಂದ ನಾಗಮಣಿಯನ್ನು ಅಪಹರಿಸಿದ್ರಲ್ಲ, ಅದೇ ಆದಿಶೇಷ. ಆದಿಶೇಷನ ಮರುಜನ್ಮ, ದಿಗ್ವಿಜಯನ ಮಗನಾಗಿ ಶಿವಾನಿನ ಮದುವೆ ಆಗಿರೋದು ಇದೇ ಆದಿಶೇಷ. ಹೌದು, ಶಿವಾನಿ ಸೇರಿರೋದು ನನ್ನನ್ನೇ. ನಮ್ಮಿಬ್ಬರದು ಜನ್ಮದ ಬಂದ. ನಮ್ಮಿಬ್ಬರನ್ನ ದೂರ ಮಾಡೋದಿಕ್ಕೆ ಈ ಜನ್ಮದಲ್ಲಿ ಯಾರಿಂದ ಸಾಧ್ಯ ಇಲ್ಲ. ಹೋದ ಜನ್ಮದಲ್ಲಿ ನಮ್ಮಿಬ್ಬರ ಮಧುರವಾದ ಪ್ರೀತಿನ ದೂರ ಮಾಡಿದ ಪಾಪಿ ನೀನು. ಈ ಜನ್ಮದಲ್ಲಿ ಯಾವುದೇ ಕಾರಣಕ್ಕೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನಾಗಲೋಕದಿಂದ ಸೇಡನ್ನು ಶಿವಾನಿ ಒಬ್ಬಳೆ ಹೊತ್ಕೊಂಡು ಬಂದಿದ್ದಾಳೆ ಅಂತ ಅನ್ಕೊಂಡಿದ್ದೆ ಅಲ್ವಾ? ಶಿವಾನಿ ಒಬ್ಬಳೆ ಅಲ್ಲ, ಅವಳ ಹಿಂದೆ ಈ ಆದಿಶೇಷ ಇದ್ದಾನೆ. ನಿಜವಾದ ಸೇಡು ಈ ಆದಿಶೇಷಂದು. ನೋಡು, ನೀನು ನಾಗಲೋಕದ ಯುವರಾಜ ಇರಬಹುದು, ಆದರೆ ನಿನ್ನ ಶಕ್ತಿ ಭೂಲೋಕದಲ್ಲಿ ನಡೆಯಲ್ಲ. ಈ ತ್ರಯಂಬಕರನ್ನ ಎದುರಿಸೋಕೆ ನಿನ್ ಕೈ ಸಾಧ್ಯ ಇಲ್ಲ. ಕಳೆದ ಬಾರಿ ನನ್ನ ಮೋಸದಿಂದ ಸಾಯಿಸಿದ್ರಿ. ಈ ಸರಿನು ಹಾಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಅದನ್ನ ನಿನ್ನ ತಲೆಯಿಂದ ತೆಗೆದು ಹಾಕು. ಈ ಬಾರಿ ನಿನ್ನ ಸಾವು ಖಚಿತ. ಆದಿಶೇಷ, ಸಾವನ್ನ ಬರಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನನ್ನಿಂದ ಅಪಹರಿಸಿದ ನಾಗಮಣಿಯನ್ನ ಎಲ್ಲ ಬಚ್ಚಿಟ್ಟಿದ್ದೀರಾ ಹೇಳು. ಆ ನಾಗಮಣಿಯನ್ನ ನನಗೆ ಒಪ್ಪಿಸು. ಸಾಧ್ಯ ಇಲ್ಲ.
ಹಾಗಾದ್ರೆ ನೀನು ಬದುಕೋದು ಅಸಾಧ್ಯ. ಸಾವಿಗೆ ಹೆದರೋನಲ್ಲ ಈ ತ್ರಯಂಬಕ. ಶಕ್ತಿಗಳ ಪರೀಕ್ಷೆ ನಡೆದೇ ಹೋಗಲಿ. ನಾಗರಾಜನನ್ನು ಎದುರಿಸೋ ದುಸ್ಸಾಹಸ ಮಾಡ್ತಾ ಇದೀಯಾ? ಇದೋ ನಿನ್ನ ಸಾವಿಗೆ ನನ್ನ ಅಂಕಿತ. ಮೊದಲು ಶಿವಾನಿ ಸಾಯಿಸ್ತಾರೆ. ಶಿವಾನಿ, 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 ಶಿವಾನಿ ಹೇಳು ಶಿವಾನಿ, ಶಿವಾನಿ ಎದ್ದೇಳು ಶಿವಾನಿ, ನಾನು ನೀನು ಆದಿಶೇಷ. ಶಿವಾನಿ ಎದ್ದೇಳು ಶಿವಾನಿ, ಶಿವಾನಿ. ಇಷ್ಟೊತ್ತು ಏನಾಯ್ತು? ನಾನು ಆಗ್ಲೇ ಅಲ್ಲಿ ಬಿದ್ದೆ, ಈಗ ನೋಡಿದ್ರೆ ಇಲ್ಲಿದ್ದೀನಿ. ಏನಾಯ್ತು ಗೊತ್ತಾಗ್ತಿಲ್ವಲ್ಲ. ಶಿವಾನಿ, ಶಿವಾನಿ, ಶಿವಾನಿ ಎದ್ದೇಳು ಶಿವಾನಿ, ಶಿವಾನಿ ಎದ್ದೇಳು ಶಿವಾನಿ. ಶಿವಾನಿ ಎದ್ದೇಳು. ನೀನಿಲ್ಲಿ? ಹೌದು ನಾನೇ. ಬಾ ಶಿವಾನಿ ಹೋಗೋಣ. ಅವನು ನನ್ನನ್ನ ಶಿವಾನಿ ಏನು ಯೋಚನೆ ಮಾಡಬೇಡ, ಅವನ ಕತೆ ಮುಗೀತು. ಬಾ ಇಲ್ಲಿಂದ ಹೋಗೋಣ, ಎದ್ದೇಳು. ತ್ರಿಶೂಲ್, ನೀನ್ ನವನನ್ನು ಸಾಯಿಸಿದ್ಯಾ? ಅದು ಹೇಗೆ ಸಾಧ್ಯ? ಶಿವಾನಿ ಅದೆಲ್ಲ ಮಾತಾಡೋದಕ್ಕೆ ಟೈಮ್ ಇಲ್ಲ. ನಡಿ ಫಸ್ಟ್ ಇಲ್ಲಿಂದ ಹೋಗೋಣ, ನಡಿ ನಡಿ. ತ್ರಿಶೂಲ್, ನೀನು ಅವನಿಗೆ ಹೊಡೆದ್ಯಾ? ನಿನ್ನ ಅಷ್ಟೊಂದು ಶಕ್ತಿ ಹೇಗ್ ಬಂತು? ನಾನಿಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಉತ್ತರ ಕೊಡು ತ್ರಿಶೂಲ್. ಶಿವಾನಿ ಅದಕ್ಕೆಲ್ಲ ಟೈಮ್ ಇಲ್ಲ. ಅವನು ವಾಪಸ್ ಬಂದ್ಬಿಡ್ಬೋದು. ನಡಿ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಬಾ ಶಿವಾನಿ ಹೋಗೋಣ, ನಡಿ. ಬಾ 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 ಬಾ. ಇಷ್ಟೊತ್ತಿಗಾಗಲೇ ತ್ರಯಂಬಕ ಶಿವಾನಿ ಕತೆನ ಮುಗಿಸಿರ್ತಾನೆ.
ಆದಿಶೇಷನ ಪಡ್ಕೊಳ್ಳಕ್ಕೆ ಅಂತ ಬಂದ ಶಿವಾನಿ ಬರೀಗೈಯಲ್ಲಿ ಸತ್ತು ಹೋಗ್ತಾಳೆ. ಅವಳ ಯಾವ ಉದ್ದೇಶನೂ ಈಡೇರಲ್ಲ. ಇನ್ನೊಂದ್ ಸ್ವಲ್ಪ ತಲೆ ಅವಳ ಸಾವಿನ ಸುದ್ದಿ ಅವಳ ಮನೆವರೆಗೂ ತಲುಪುತ್ತೆ. ಆದಿಶೇಷ ಒಂಟಿ ಆಗ್ತಾನೆ. ಆದಿಶೇಷನಿಗೆ ಬೇಜಾರು ಆವರಿಸ್ಕೊಳ್ಳುತ್ತೆ. ಇದೇ ಸರಿಯಾದ ಸಮಯ. ನಾನು ಅವ್ರ ಮನೆಗೆ ಹೋಗ್ಬೇಕು. ಆದಿಶೇಷ ಶಿವಾನಿನ ಕಳ್ಕೊಂಡು ನೋವು ಅನುಭವಿಸ್ತಾ ಇರ್ಬೇಕಾದ್ರೆ ನಾನು ಅವನ್ಗೆ ಸಮಾಧಾನ ಮಾಡಿ ಅವನ್ಗೆ ಹತ್ರ ಆಗ್ಬೇಕು. ಶಿವಾನಿ ನೆನಪುಗಳನ್ನ ಅವನ ತಲೆಯಿಂದ ಆಳಿಸಿ ಅವನ ಮನಸ್ಸಿನಲ್ಲಿ ನಾನ್ ಜಾಗ ಪಡಿಬೇಕು. ಇಷ್ಟು ವರ್ಷ ಪಟ್ಟಿದ್ ನೋವಿಗೆ ನಾಂದಿ ಹಾಡ್ಬೇಕು. ನಾನು ಆದಿಶೇಷನನ್ನ ಕರ್ಕೊಂಡು ನಾಗಲೋಕಕ್ಕೆ ಹೋಗ್ತೀನಿ. ನಾಗಲೋಕದ ಮಹಾರಾಣಿ ಆಗ್ತೀನಿ. ನಾಗಲೋಕವನ್ನು ಆಳ್ತೀನಿ. ತ್ರಿಶೂಲ್, ನಿಂತ್ಕೋ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನೀನ್ ಇಲ್ಲಿಗೆ ಹೇಗ್ ಬಂದೆ? ನಾನಿರೋ ಜಾಗ ನಿನಗೆ ಹೇಗ್ ಗೊತ್ತಾಯ್ತು? ಅದ್ಯಾಕೆ ಇವಾಗ? ಮೊದಲು ಮನೆಗೆ ಹೋಗೋಣ ಬಾ ಶಿವಾನಿ, ತುಂಬಾ ಸುಸ್ತಾಗ್ತದೆ. ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನನ್ಗೆ ಎಲ್ಗೂ ಬರೋದಿಲ್ಲ. ನಾನಿಲ್ಲಿರೋ ವಿಷಯ ನಿನಗೆ ಯಾರು ಹೇಳಿದ್ದು? ಯಾರ್ಯಾಕೆ ಹೇಳ್ಬೇಕು ನನಗೆ? ನನಗೆ ಗೊತ್ತಾಯ್ತು, ಬಂದೆ. ಹಾಗೆ ಗೊತ್ತಾಗಕ್ಕೆ ನೀನೇನ್ ದೇವ್ರಾ? ತ್ರಿಶೂಲ್, ನಿಜ ಒಪ್ಕೋ. ನಿನಗೆ ಯಾರೋ ನನ್ನ ಬಗ್ಗೆ ಹೇಳಿದ್ದಾರೆ. ಯಾರದು? ತ್ರಿಶೂಲ್, ನಾನು ನಿನ್ನೆ ಕೇಳ್ತಾ ಇರೋದು, ರಾಕ್ಷಸ ನನ್ನನ್ನ ಮನೆಯಿಂದ ಅಪಹರಣ ಮಾಡುವಾಗ ಈ ಮನೇಲಿ ಇರಲಿಲ್ಲ ತಾನೆ? ಶಿವಾನಿ, ನಾನು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನಾ ಬೇಗ ಬಂದಿದ್ರೆ ನಾನು ನಿನ್ನ ಕಾಪಾಡ್ಕೋತಿದ್ದೆ ಶಿವಾನಿ. ನಾನು ಮನೆಯಲ್ಲೇ ಇದ್ದೆ. ಓ, ಇದ್ಯಾ? ಸರಿ, ಹಾಗಾದ್ರೆ ಅವನು ನನ್ನನ್ನು ಹೇಗೆ ಕರ್ಕೊಂಡು ಹೋದ ಹೇಳು? ಅದೊಂದು ವಿಚಿತ್ರವಾದ ಗಾಡಿ. ಮೇಲ್ಗಡೆಗೆ ಫ್ಯಾನ್ ಇರಲಿಲ್ಲ, ಸೈಡಲ್ಲಿ ರೆಕ್ಕೆ ಇರಲಿಲ್ಲ. ಹಾರಿಸ್ಕೊಂಡು ಕರ್ಕೊಂಡು ಹೊಟ್ಟೋದ. ದಾರಿ ನಿನಗೆ ಗೊತ್ತಾಯ್ತಾ? ನನಗೂ ಅದೇ ಟೆನ್ಷನ್ ಆಗಿದ್ದು ಶಿವಾನಿ. ನಾನೇನಾದ್ರೂ ಒಬ್ಬನೇ ಆಗ್ಬಿಟ್ಟಿದ್ರೆ ನಿನ್ನ ಹುಡ್ಕೋದು ತುಂಬಾ ಕಷ್ಟ ಆಗೋಗ್ತಾ ಇತ್ತು. ಒಬ್ಬನೇ ಆಗ್ಬಿಟ್ಟಿದ್ರೆ ಅಂದ್ರೆ ನಿನ್ ಜೊತೆ ಬೇರೆ ಯಾರೋ ಇದ್ರಾ? ಯಾರದು ಹೇಳು ತ್ರಿಶೂಲ್. ಅದು ನನ್ನಿಂದ ಮುಚ್ಚಿಡಕ್ ನೋಡ್ಬೇಡ ತ್ರಿಶೂಲ್, ಹೇಳು. ಯಾರು ನಿನಗೆ ಸಹಾಯ ಮಾಡಿದ್ದು ಹೇಳು. ಅದು ನಿನ್ ಪ್ರೀತಿ. ನಿನ್ನ ತುಂಬಾ ಪ್ರೀತಿಸೋ ಪ್ರೀತಿನೇ ನನ್ನ ಜೊತೆಗಿದ್ದು. ತ್ರಿಶೂಲ್, ನನಗೆ ಕೋಪ ಬರ್ಸ್ಬೇಡ. ಏನೇನೋ ಮಾತಾಡಿ ನನ್ನ ಪ್ರಶ್ನೆನ ಸಾಕ್ ಹಾಕಕ್ಕೆ ನೋಡ್ಬೇಡ. ನೀನ್ ನಾನಿರೋ ಜಾಗ ಹೇಗ್ ಕಂಡಿಡ್ದೆ ಅಂತ ನಾನು ಜಾಸ್ತಿ ಯೋಚನೆ ಮಾಡ್ತಿಲ್ಲ. ಆದ್ರೆ ಆ ರಾಕ್ಷಸನ ನೀನ್ ಹೇಗ್ ಹೊಡೆದಾಕ್ತೆ? ಅಷ್ಟೊಂದು ಶಕ್ತಿ ನಿನಗೆ ಎಲ್ಲಿಂದ ಬಂತು? ಇವತ್ತು ಬೆಳಗ್ಗೆ ನನಗೆ ಯಾರು ಕಾಫಿ ಕೊಟ್ಟಿದ್ದು? ನೀನು ಕೊಟ್ಟಿದ್ದು. ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ತ್ರಿಶೂಲ್, ಕೋಪ ಮಾಡ್ಕೋಬೇಡ ಶಿವಾನಿ. ನಿನ್ನ ಪ್ರಶ್ನೆಗೆ ನನ್ನಲ್ಲಿ ಇಷ್ಟೇ ಉತ್ತರ ಇರೋದು. ಅವನ ಜೊತೆ ಅದು ಹೇಗೆ ಫೈಟ್ ಮಾಡಿದೆ, ಅವನು ಅದು ಹೇಗೆ ಸೋಲಿಸಿದೆ, ಇದು ಯಾವುದು ನನಗೆ ಗೊತ್ತಿಲ್ಲ. ಆ ಶಕ್ತಿ ನನ್ನಲ್ಲಿ ಹೇಗೆ ಬಂದು ಅಂತಲೂ ಗೊತ್ತಿಲ್ಲ. ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೆ. ಆ ದೇವರಿಂದ ನನ್ನಲ್ಲಿ ಶಕ್ತಿ ತುಂಬ ಅನ್ಸುತ್ತೆ. ಮಾತನ್ನ ತೇಲಿಸ್ಬೇಡ ತ್ರಿಶೂಲ್. ಶಿವಾನಿ, ನಾನು ಹೇಳಿದ್ನಲ್ಲ ನನಗೆ ಇಷ್ಟೇ ಗೊತ್ತಿರೋದು ಅಂತ. ಹಂಗೆ ನೋಡೋಕೋದ್ರೆ ಪ್ರಶ್ನೆಗಳು ನಿನ್ನೊಬ್ಳ ಹತ್ರ ಮಾತ್ರ ಇಲ್ಲ, ನನ್ನ ಹತ್ರನೂ ಬೇಜಾನ್ ಪ್ರಶ್ನೆಗಳಿವೆ. ಕೇಳು, ನಾನ್ ಸುಳ್ಳು ಹೇಳೋದಿಲ್ಲ. ಉತ್ತರ ಕೊಡದೆ ನಿಂತರ ಸತಾಯಿಸೋದು ಇಲ್ಲ. ಸರಿ, ಹಾಗಾದ್ರೆ ಹೇಳು. ನಿನ್ನ ಮನೆಯಿಂದ ಕರ್ಕೊಂಡು ಹೋಗಿದ್ದು ಯಾರೋ ಭಿಕ್ಷುಕ ಥರ ಇದ್ರು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ತ್ರಯಂಬಕ ಗುರುಗಳಿದ್ರು. ಅದೇಗೆ ಸಾಧ್ಯ? ಅವರು ನಾನು ಚಿಕ್ಕವನಾಗಿದ್ದಾಗಿಂದಲೂ ಮನೆಗೆ ಬರ್ತಾ ಇದ್ರು. ನಮ್ಮೆಲ್ರಿಗೂ ಒಳ್ಳೇದಾಗಬೇಕು ಅಂತ ಮನೇಲಿ ಪೂಜೆಗಳು ಮಾಡಿಸ್ತಾ ಇದ್ರು. ಅಂಥವ್ರು ನಿನಗೇಕೆ ಈ ಥರ ಮಾಡಿದ್ರು? ಅದು ನಿನಗೆ ಅವರು ಮೊದಲೇ ಗೊತ್ತಿತ್ತಾ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ದ್ವೇಷ ಇತ್ತಾ? ತ್ರಿಶೂಲ್, ನಮ್ಮಿಬ್ರ ಮಧ್ಯೆ ಯಾವ ದ್ವೇಷ ಇರೋಕ್ ಸಾಧ್ಯ? ನನ್ಗವ್ರು ಯಾರು ಅಂತಾನೆ ಗೊತ್ತಿಲ್ಲ. ನೋಡ್ದ್ಯಾ ನೀನು ಗೊತ್ತಿಲ್ಲದ ಇರೋ ಪ್ರಶ್ನೆ ಕೇಳಿದ್ರೆ ಏನು ಅಂತ ಉತ್ತರ ಕೊಡ್ತೀಯ ನೀನು? ನನಗೂ ಹಂಗೆ. ಏನೇನೋ ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಉತ್ತರ ಇರಲ್ಲ ಶಿವಾನಿ. ನಿನ್ನ ಪ್ರಶ್ನೆಗೆ ಉತ್ತರ ಇಲ್ಲದೆ ಇರ್ಬೋದು, ಆದ್ರೆ ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಇದೆ ತ್ರಿಶೂಲ್. ಹೇಳು,
ನನ್ನನ್ನು ಕಾಪಾಡೋದಕ್ಕೆ ಯಾರು ಹೇಳಿದ್ ನಿನ್ಗೆ? ನಿನ್ನಲ್ಲಿಷ್ಟು ಸಾಮರ್ಥ್ಯ ಶಕ್ತಿ ಹೇಗ್ ಬಂತು? ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ಮೇಲೂ ಮತ್ತೆ ಮತ್ತೆ ದೋಸೆ ಥರ ತಿರುವಾಗ್ತಾ ಇದ್ರೆ ದೋಸೆ ಸೀದೋಗತ್ತೆ, ಹಂಗೆ ಮನಸ್ಸು ಕೂಡ. ಒಂದೊಂದು ಸತ್ಯ ಶಿವಾನಿ, ಅದು ಎಂತ ಕಷ್ಟ ಬೇಕಾದ್ರೂ ಎದುರಾಗಲಿ ನನ್ನ ಪ್ರಾಣ ಒತ್ತೆ ಇಟ್ಟು ನೀರು ಕಾಪಾಡ್ತೀನಿ. ನೀನ್ ಮಾತ್ರ ಯಾವಾಗಲೂ ಖುಷಿಯಾಗಿರ್ಬೇಕು. ಅದೇನು ಲಕ್ಷ್ಯ. ಅಂಕಲ್ ಬಂದ್ರು. ನಂದೀಶಾ, ಶಿವಾನಿ ತ್ರಿಶೂಲ್ ಸಿಕ್ಕಿದ್ರಾ? ಎಲ್ಲಿ ಅವರು? ಕರ್ಕೊಂಡ್ ಬಂದಿಲ್ವಾ? ಇಲ್ಲ ಮೋರೆ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಎಲ್ಲಿ ಹೋದ್ರು ಇವರಿಬ್ರು? ಈ ಮನೆ ಗ್ರಹಗತಿ ಚೆನ್ನಾಗಿಲ್ಲ ಅನ್ಸುತ್ತೆ. ಒಂದಲ್ಲ ಒಂದ್ ಸಂಕಷ್ಟ ಬರ್ತಾನೆ ಇದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಆಂಟಿ, ಯಾಕೆ ಎಲ್ರು ಎಷ್ಟು ಸಪ್ಪಗಿದ್ದೀರಾ? ಏನಾಯ್ತು? ಅದು ಅದಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋಗಿ ತ್ರಿಶೂಲ್ ಬ್ರೌನು ಇನ್ನೂ ಬಂದಿಲ್ಲ. ಏನು? ಶಿವಾನಿನ ಕರ್ಕೊಂಬರಕ್ಕೆ ಅವನು ಹೋಗಿದ್ದಾನ? ನೀವೇನಾದ್ರೂ ಅವನ್ನ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಶಿವಾನಿನ ಹುಡ್ಕೊಂಡು ತ್ರಿಶೂಲ್ ಏನಕ್ಕೆ ಹೋದ? ಅವನನ್ನೇನು ಕಳ್ಸಿದ್ರಿ? ಇದೇ ನಮ್ಮ ಹೀಗೆ ಕೇಳ್ತಾ ಇದ್ಯಾ? ಗಂಡ ಆದವನು ಹೆಂಡ್ತಿನ ಕರ್ಕೊಂಬರಕ್ಕೆ ಹೋಗಿರ್ತಾನೆ, ಅದ್ರಲ್ಲಿ ತಪ್ಪೇನಿದೆ? ಯಾಕೆ ಕೇಳಿದ್ರೆ? ಏನಿಲ್ಲ, ಅವರಿಬ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಗಾಬರಿಯಲ್ಲಿ ಕೇಳ್ದೆ ಅಷ್ಟೆ. ಶಿವಾನಿನ ಹುಡ್ಕೊಂಡು ಆದಿಶೇಷ ಎಲ್ಲಿಗೆ ಹೋಗಿರ್ಬೋದು? ಮೊರೆ, ತ್ರಿಶೂಲ್ ಬಂದ. ತ್ರಿಶೂಲ್ ಬಂದೇನೋ? ಎಲ್ಗೋ ಹೋಗಿದ್ದೆ? ಏನೋ ಇದು ಗಾಯ? ಬಾ ಕೂತ್ಕೋ. ತ್ರಿಶೂಲ್, ಏನಿದ್ ಬಟ್ಟೆಲ್ಲ ಎಷ್ಟೊಂದು ಗಲೀಜಾಗಿದೆ, ಏನಾಯ್ತು? ಏನಿಲ್ಲಪ್ಪ. ಬ್ರೋ, ಹಣೆ ಮೇಲೆ ಗಾಯ ಆಗಿದೆ, ಏನೂ ಆಗಿಲ್ಲ ಅಂತಿದ್ಯಲ್ಲ? ಏನೋ ಇದೆಲ್ಲ ಮಾತಾಡೋ. ಶಿವಾನಿಯಲ್ಲಿ? ಬ್ರೋ, ಅತ್ತಿಗೆಯಲ್ಲಿ? ಅಲ್ಲ, ತ್ರಿಶೂಲ್ಗೆ ತುಂಬಾ ಸುಸ್ತಾಗಿರೋ ಹಾಗಿದೆ. ಅವ್ನು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಕೇಳಿದ್ರೆ ಆಯ್ತಲ್ವಾ? ಅಲ್ಲ ಅತ್ತಿಗೆ. ಶಿವಾನಿ, ಹೇಳು ತ್ರಿಶೂಲ್, ಶಿವಾನಿ ಸಿಕ್ಕಿಲ್ಲ ಅಂತ ಹೇಳು. ಶಿವಾನಿ ಎಲ್ಲೋ? ಶಿವಾನಿ, ಏನಿದು? ನಿನ್ಗೂ ಗಾಯ ಆಗಿದೆ? ಎಲ್ಲಿ ಹೋಗಿದ್ರಿ? ಏನ್ ಮಾಡ್ಕೊಂಡ್ರಿ? ಅಮ್ಮ, ಅದು ನಾನು ನಿಮ್ಮಿಬ್ಬರನ್ನ ಎಷ್ಟು ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಏನಾಯ್ತು? ಯಾಕಿಬ್ರು ಮಾತಾಡ್ತಾ ಇಲ್ಲ? ಎಲ್ಲೋಗಿದ್ರಿ? ಅದು ದೇವಸ್ಥಾನದಲ್ಲಿದ್ವಪ್ಪ. ದೇವಸ್ಥಾನನ? ಮತ್ತೆ ಯಾವ್ದೋ ಭಿಕ್ಷುಕ ಬಂದಿದ್ದ, ಅವನ್ಗೆ ಊಟ ಕೊಡಕ್ ಹೋದವಳು ಎಲ್ಲೂ ಕಾಣಿಸ್ತಿಲ್ಲ ಅಂದ್ಯಲ್ಲೋ? ಅದು ಹಾ, ಮನೆಗೆ ಭಿಕ್ಷುಕ ಬಂದಿದ್ದ ಅಂತ ಹೇಳಿದ್ನಲ್ಲ, ಅವ್ರ ಕಡೆಯವರು ತುಂಬ ಜನ ದೇವಸ್ಥಾನ ಹತ್ರ ಇದ್ರಂತೆ, ಅದಕ್ಕೆ ದೇವಸ್ಥಾನದ ಕಡೆ ಹೋಗಿದ್ವಿ. ಸುಳ್ಳು ಹೇಳ್ತಾ ಇದ್ದಾನೆ.
ಅಲ್ಲಿ ಏನೋ ನಡೆದಿದೆ. ಅಷ್ಟೊಂದು ಶಕ್ತಿವಂತನಾದ ತ್ರಯಂಬಕನಿಂದ ಇವಳು ಹೇಗೆ ತಪ್ಪಿಸ್ಕೊಂಡು ಬಂದ್ಲು? ಶಿವಾನಿ, ಯಾಕೇನೋ ಮಾತಾಡ್ತಾ ಇಲ್ಲ? ಅವಳಿಗೇನು ಆಗಿಲ್ಲ. ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿದ್ವಲ್ಲ, ಸ್ವಲ್ಪ ಸುಸ್ತಾಗಿದ್ದಾಳಷ್ಟೇ. ಅಷ್ಟೇನಾ? ದೇವಸ್ಥಾನಕ್ಕೆ ಹೋದ್ರೆ ಗಾಯ ಹೇಗಾಗುತ್ತೆ? ಅಪ್ಪ, ಅದು ಊಟ ಕೊಡಕ್ಕೆ ಹೋದಾಗ ತಟ್ಟೆ ಬಿದ್ದೋಯ್ತು. ಅದನ್ನು ನಾನು ಶಿವಾನಿ ಇಬ್ಬರು ಎತ್ಕೊಳಕ್ಕೆ ಹೋದ್ವಿ. ಆವಾಗ ತಲೆಗೆ ಡಿಕ್ಕಿ ಹೊಡ್ಕೊಂಬಿಟ್ವಿ. ಹಂಗೆ ಬಿದ್ದೋಗಿ ಮೈಯೆಲ್ಲ ಗಲೀಜಾಗಿ ಒಂದು ಸ್ವಲ್ಪ ಗಾಯ ಆಯಿತು ಅಷ್ಟೇ. ತ್ರಿಶೂಲ್, ನಿಜ ಹೇಳ್ತಾ ಇದ್ದ? ಹೂನಪ್ಪ, ನಾನು ಸುಳ್ಳ್ಯಾಕೆ ಹೇಳಲಿ? ಶಿವಾನಿ, ಬೇರೆ ಏನೂ ಆಗಲಿಲ್ಲ ಅಲ್ವಾ? ಅಮ್ಮ, ಏನಾದರೂ ಆದರೆ ನಿಮ್ಗೆ ಹೇಳೋದಿಲ್ವೇನಮ್ಮ? ಶಿವಾನಿ, ನೀನು ಹೋಗಿ ರೆಸ್ಟ್ ತಗೋ. ಇಲ್ಲ, ಅಲ್ಲೇನೋ ನಡೆದಿದೆ. ಏನಾಗಿದೆ ಅಂತ ಮೊದಲು ತಿಳ್ಕೋಬೇಕು.